ಅಲ್ಲ, ಅವರು ನಮ್ಮ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್, ಫೈಟರ್ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಜಾಗ ಕೇಳಿದ್ದಾರೆ. ಅದಕ್ಕೆ ನಾವು ಐಡೆಂಟಿಫೈ ಮಾಡಿ HAL ಪಕ್ಕದಲ್ಲೇ 300 ಎಕರೆ ಕೊಡ್ತೀವಿ ಅಂತೇಳಿ ಈಗಾಗಲೇ ನಾವು ನಮ್ಮ ಸರ್ಕಾರದ ವತಿಯಿಂದ ಚೀಫ್ ಸೆಕ್ರೆಟರಿಯವರು ಅವ್ರಿಗೆ ಪತ್ರ ಬರೆದಿದ್ದಾರೆ. ಅವರು ಅದನ್ನು ಬೋರ್ಡಲ್ಲಿ ಇಟ್ಕೊಂಡು ಅವರು ಮುಂದೆ ಪ್ರೊಸೆಸ್ ಮಾಡ್ಕೋಬೋದು. ಮಾಡಿ ನಮಗೆ ಆ ಜಾಗ ಕೊಡಿ ಅಂದ ತಕ್ಷಣ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಸ್ಥಳೀಯರಿಗೆ ಸಿಕ್ಕುತ್ತೆ. ಅಲ್ಲಿ ಅವರು 6,000 8,000 ಅಂತ ಇದ್ದಾರೆ, ಅಷ್ಟು ಜನರಿಗೆ ಉದ್ಯೋಗ ಕೊಡ್ತೀವಿ ಅಂತ. ಬಿಕಾಸ್ ಇಟ್ಸ್ ಎ ಮೋಸ್ಟ್ ಮಾಡರ್ನ್ ಫೈಟರ್ ಏರ್ಕ್ರಾಫ್ಟ್ ದೇ ಆರ್ ಗೋಯಿಂಗ್ ಟು ಮ್ಯಾನುಫ್ಯಾಕ್ಚರ್. ಮೆಟ್ರೋದು DPR ಸಬ್ಮಿಟ್ ಆಗಿದೆ ಸರ್ಕಾರಕ್ಕೆ. ಸರ್ಕಾರ ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಕೊಂಡು ಮುಂದೆ ಏನು ಮಾಡಬೇಕು, ಟರ್ಮ್ಸ್ ಆಫ್ ರೆಫರೆನ್ಸ್ಗಳನ್ನೆಲ್ಲ ಹಾಕಿ ಅವರು ಟೆಂಡರ್ ಕರೆದು ಮುಂದೆ ಪ್ರೋಸೆಸ್ ಮಾಡ್ತಾರೆ. ಈಗ ತುಮಕೂರಿನಲ್ಲಿ ಒಂದು ಕ್ರೀಡಾಂಗಣ ಅಂದರೆ ಕ್ರಿಕೆಟ್ ಕ್ರೀಡಾಂಗಣ ಉದ್ಘಾಟನೆ ಶಂಕುಸ್ಥಾಪನೆ ಎಲ್ಲ ಆಗಿತ್ತು. ಬೆಂಗಳೂರಿನಲ್ಲಿ ಕೂಡ ಮತ್ತೊಂದು ಮಾಡ್ತಾ ಇದ್ದಾರೆ. ಅಲ್ಲ, ಬೆಂಗಳೂರಿನಲ್ಲಿ ಮಾಡೋದು ಸರ್ಕಾರದ ವತಿಯಿಂದ ಮಾಡ್ತಾರೆ. ಇಲ್ಲಿ ಮಾಡೋದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ KSCಯಿಂದ ಮಾಡ್ತಾರೆ. ಅಲ್ಲಿದು ನಮ್ಮ ಆನೇಕಲ್ಲು ಹೊಸೂರು ಬಾರ್ಡರ್ನಲ್ಲಿದೆ. ಅದು ದೊಡ್ಡದು, ತುಂಬ ದೊಡ್ಡದಾಗಿ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದಾರೆ. ನಾಳೆ ಅಡಿಗಲ್ ಹಾಕ್ತಾರೆ. ಇಲ್ಲಿ ನಮ್ಮದು ಈಗಾಗಲೇ KSCಯಿಂದ ಮಾಡಿ ಅಡಿಗಲ್ ಹಾಕಿದ್ದೀವಿ. ಅವರು ಕೆಲಸಗಳನ್ನು ಪ್ರಾರಂಭ ಮಾಡ್ತಾರೆ. ನಾನು ಮೊನ್ನೆ ಮಾತಾಡಿದಾಗ ಟೆಂಡರು ಕರೆದು ವರ್ಕ್ ಆರ್ಡರ್ ಎಲ್ಲ ಕೊಡ್ತಾ ಇದ್ದೀವಿ ಅಂತ ಹೇಳಿದರು. ಪ್ರಾರಂಭ ಸದ್ಯದಲ್ಲೇ ಅವರು ಮಾಡ್ತಾರೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.